ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶುಭ ಮುಂಜಾನೆಯಲ್ಲಿ ನವರಾತ್ರಿ ಮಹೋತ್ಸವದ ಶುಭ ಶುಕ್ರವಾರದ ದಿನದಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಪ್ರಥಮ ಮೂಲ ಪ್ರಧಾನ ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ಮತ್ತು ಗೌರವಾತಿಥ್ಯ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಈ ಕ್ಷೇತ್ರದ ಕಣಕಣದಲ್ಲಿಯೂ ಸಹ ನೆಲೆಸಿ ಈ ಕ್ಷೇತ್ರವನ್ನು ಸದಾಕಾಲ ರಕ್ಷಿಸುತ್ತಾ ಬಂದಿರುವಂತಹ ರಕ್ಷಣಾತ್ಮಕ ದೇವತೆಯಾದಂತಹ ಶ್ರೀ ನಾಗದೇವತಾ ಮಾತೆಯನ್ನು ಸ್ಮರಿಸುತ್ತಾ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ ಎಂಬ ಸೂರ್ಯ ನಮಸ್ಕಾರವನ್ನು ಜಪಿಸುತ್ತಾ ಹಾಗೂ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳಾದಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಯಲ್ಲಮ್ಮ ತಾಯಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ದೇವತೆ ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಎನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದ ಅನಾದಿ ಕಾಲದ ಮುನೇಶ್ವರ ಸ್ವಾಮಿಯನ್ನು ರಕ್ಷಿಸುತ್ತಾ ಬಂದಂತಹ ಶ್ರೀ ತುಳಸಿ ಮಾತೆ, ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳಾದಂತಹ ಬೇವು, ಬಿಲ್ವ, ಬನ್ನಿ, ಹರಳಿ, ಹಾಲ, ಹತ್ತಿಮರ, ಗರಿಕೆ, ಮುತ್ತುಗ, ಉತ್ತರಾಣಿಕೆ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ವನಸಿರಿಯ ಗಿಡ ಮರ ಬಳ್ಳಿಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಂದು ಈ 99ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ವಿಸ್ತರಿಸುತ್ತಾ ಇದುವರೆಗೂ ಬಂದಿರುತ್ತೇನೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ನಾಣ್ಣುಡಿಯಂತೆ ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲಿ ಎಂದು ಈ 99ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರ ಬಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಅಂದು ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿಸ್ತರಣೆಯ ಹಂತದಲ್ಲಿ ನಾ ಕಂಡಂತೆ ಭಾಗಶಃ ಸುಮಾರು 60ರಿಂದ 70ರಷ್ಟು ಜನ ಈಗಲೂ ಸಹ ದೈನಂದಿನ ಜೀವನಕ್ಕೂ ಸಹ ಕಷ್ಟಪಡುತ್ತಾ ಜೀವನವನ್ನು ನಡೆಸುತ್ತಿರುತ್ತಾರೆ. ಅವರು ತಮ್ಮ ಮನೆಯ ಶುಭ ಸಮಾರಂಭಗಳ ಸುಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಾಕಷ್ಟು ತಮ್ಮ ಮನೆಯಲ್ಲಿರುವಂತಹ ಬೆಲೆ ಬಾಳುವ ಭವಿಷ್ಯದ ಜೀವನೋಪಾಯಕ್ಕಾಗಿ ಇಟ್ಟಂತಹ ಕೆಲವು ವಸ್ತುಗಳನ್ನು ಅಥವಾ ಜಮೀನು, ಸೈಟು ಇತ್ಯಾದಿಯನ್ನು ಮಾರಾಟ ಮಾಡುವಂತಹ ಒಂದು ಸಂದರ್ಭ ಒದಗಿ ಬರುತ್ತದೆ. ಆದರೆ ಆ ಒಂದು ಯಾವುದೋ ಒಂದು ಪ್ರತಿಷ್ಠೆಗೋ ಅಥವಾ ಭಾವನಾತ್ಮಕ ಸಂದೇಶಗಳಿಗೋ ಏನೋ ಬೆಲೆ ಕೊಟ್ಟು ಕಿವಿ ಕೊಟ್ಟು ಗೌರವಪೂರ್ವಕವಾಗಿ ಆ ಒಂದು ಕಾರ್ಯವನ್ನು ನೆರವೇರಿಸಬೇಕೆಂಬ ಮನೋಭಾವನೆಯಿಂದ ಸಾಕಷ್ಟು ಒದ್ದಾಡುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಭವಿಷ್ಯದ ಜೀವನೋಪಾಯಕ್ಕಾಗಿ ಇಟ್ಟಂತಹ ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡಬಹುದು ಅಥವಾ ಬಡ್ಡಿಗೆ ಹಣವನ್ನು ತರಬಹುದು ಅಥವಾ ಅನಾದಿ ಕಾಲದಿದ್ದಂತಹ ಜೀತ ಪದ್ಧತಿಯಂತಹ ಒಂದು ಸೇವೆಯನ್ನು ಮಾಡುವಂತಹ ಸುಸಂದರ್ಭಗಳು ಸಾಕಷ್ಟು ಇರುತ್ತವೆ.
ಆದ್ದರಿಂದ ಈ ಕ್ಷೇತ್ರದಲ್ಲಿ ಒಂದು ಧಾರ್ಮಿಕತೆಯ ಜೀವಾಳವೇ ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಭಾಗಶಃ ಸುಮಾರು 60ರಿಂದ 70ರಷ್ಟು ಜನಗಳಿಗೆ ತಮ್ಮ ಶುಭ ಸಮಾರಂಭಗಳನ್ನು ತಮ್ಮ ಇಚ್ಛೆಯಂತೆಯೇ ನೆರವೇರಿಸಿಕೊಳ್ಳಲು ಒಂದು ವೇದಿಕೆಯನ್ನು ರಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಸಹ ಸರ್ಕಾರಿ ಕೆಲಸ ಅಥವಾ ಗೌರವಾನ್ವಿತ ಹುದ್ದೆಗಳು ಸಿಗುವುದಿಲ್ಲ. ಅವರು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಬೇಕಾಗಿತ್ತು, ಅಥವಾ ನನಗೆ ಒಂದು ಉತ್ತಮವಾದ ಒಂದು ಹುದ್ದೆಯನ್ನು ಸಿಗಬೇಕಾಗಿತ್ತು ಇತ್ಯಾದಿಯಾಗಿ ಯೋಚನೆ ಮಾಡುತ್ತಾ ಕೊರಗುವುದನ್ನು ತಪ್ಪಿಸುವ ಸದುದ್ದೇಶದಿಂದ ಅಂದು ನಾನು ಶ್ರೀ PPD ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳಿಂದ ಸುಮಾರು 3 ಲಕ್ಷ ರೂಗಳನ್ನು ವಿನಿಯೋಗಿಸಿ GI ಪೈಪನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ತಮ್ಮ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳುವ ಸದುದ್ದೇಶದಿಂದ ಪೂರ್ವ ದಿಕ್ಕಿಗೆ ಕುಳಿತು ಅಮ್ಮನವರನ್ನು ನೆನೆಯುತ್ತಾ ತಮ್ಮ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲಿ ಎಂದು ಒಂದು ವೇದಿಕೆಯನ್ನು ರಚಿಸಿರುತ್ತೇನೆ. ಅಂದು ನನ್ನ ಮನವಿಗೆ ಹೋಗೊಟ್ಟು ಇಲ್ಲಿ ಸೇವೆ ಸಲ್ಲಿಸಿದಂತಹ ಹಾಗೂ ಈ ವೇದಿಕೆಯ ಸಂರಚನೆಯ ಸಮಯದಲ್ಲಿ ನನಗೆ ಸಹಕಾರಿಯಾದಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಈ ಸ್ಥಳದಲ್ಲಿದ್ದಂತಹ ನಾಗದೇವತೆಯ ಒಂದು ಪವಾಡ ಸದೃಶ್ಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಪ್ರಸ್ತುತ ಈ ಕ್ಷೇತ್ರದ ಭಕ್ತಾದಿಗಳು ಹಾಗೂ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುವಂತಹ ಸಾರ್ವಜನಿಕರು ಶ್ರೀ PPD ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಹಾಗೂ ಈ ಕ್ಷೇತ್ರದ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಭವಿಷ್ಯದ ದಿನಗಳಲ್ಲಿ ಈ ಒಂದು ಸ್ಥಳದಲ್ಲಿ ತಮ್ಮ ಇಷ್ಟಾರ್ಥಗಳಂತೆ ಒಂದು ಅದ್ಭುತವಾದ ಧಾರ್ಮಿಕವಾದ ರೆಸಾರ್ಟ್ನಂತಿರುವ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಬೇಕೆಂದು ಈ 99ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಭಕ್ತಾದಿಗಳಲ್ಲಿ ವಿನಂತಿಸುತ್ತಾ ಅಮ್ಮನವರಲ್ಲಿ ಈ ಸ್ಥಳದಲ್ಲಿ ಮಾಡಿಕೊಂಡಂತಹ ಶುಭ ಸಮಾರಂಭಗಳು ಎಲ್ಲವೂ ಸಹ ಯಶಸ್ವಿಯಾಗಲಿ ಎಂದು ಬೇಡಿಕೊಳ್ಳುತ್ತಾ ಈ 99ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಅಮ್ಮನವರು ನಮಗೆ ಆಶೀರ್ವದಿಸಿ ಸಮಯಾವಕಾಶವನ್ನು ಮತ್ತು ಆರೋಗ್ಯ ಭಾಗ್ಯವನ್ನು ಕರುಣಿಸಿದಂತಹ ಈ ಶ್ರೀ PPD ಕ್ಷೇತ್ರದ 3 ತ್ರಿವೇಣಿ ಸಂಗಮದ ದೇವತೆಗಳಾದಂತಹ ಅಮ್ಮನವರ ಪಾದಾರವಿಂದದಲ್ಲಿ ನೆನೆಯುತ್ತಾ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ ಎಂದು ಈ 99ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಲಿ. ಅಮ್ಮನವರು ಅವರ ಪ್ರತಿ ಕನಸುಗಳನ್ನು ನನಸು ಮಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.